ಇತ್ತೀಚಿನ ದಿನದಲ್ಲಿ ಸಾಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬು ತಿಳುಕುತ್ತಿರುವ ವಾಹನಗಳು, ಪರದಾಡುತ್ತಿರುವ ವಾಹನ ಸವಾರರು ನೋಡಬಹುದು. ಸಾಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇತ್ತೀಚಿನ ದಿನದಲ್ಲಿ ವಾಹನ ದಟ್ಟಣೆ ಜಾಸ್ತಿಯಾಗಿದೆ. ಹಾಗಾಗಿ ಸಾಗರದ ಪೊಲೀಸ್ ಇಲಾಖೆಯವರು ಶಿವಪ್ಪನಾಯಕ ಸರ್ಕಲ್ ಹಾಗೂ ಅಶೋಕ್ ರೋಡ್ ಕಡೆ ತಿರುಗುವಂತಹ ಹಾಗೂ ಆಜಾದ್ ಮಸೀದಿ ಕಡೆ ಹೋಗುವಂತಹ ರಸ್ತೆಯಲ್ಲಿ ದಯವಿಟ್ಟು ಪೊಲೀಸರನ್ನು ನಿಯೋಜನೆ ಮಾಡಬೇಕು. ಹಾಗೆ ನಮ್ಮ SP ಸಾಹೇಬರು ಕೂಡ ನಮ್ಮ ಸಾಗರಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ನ ವ್ಯವಸ್ಥೆ ಮಾಡಬೇಕು. ಇತ್ತೀಚಿನ ದಿನದಲ್ಲಿ ಸಾಗರ ಬೃಹದಾಕಾರವಾಗಿ ಬೆಳೆದಿದೆ. ವಾಹನ ಸವಾರರು ಬಹಳಷ್ಟು ಇದ್ದಾರೆ. ವಾಹನಗಳು ಯಥೇಚ್ಛವಾಗಿ ಬರ್ತದೆ. ವಿಶೇಷ ಅಂದರೆ ಸಾಗರ ಇತ್ತೀಚಿನ ದಿನದಲ್ಲಿ ಒಂದು ಟೂರಿಸಂ ಪ್ಲೇಸ್ ಆಗಿ ಮಾರ್ಪಟ್ಟಿದೆ. ಈ ಕಡೆ ಸಿಗಂದೂರು ಬ್ರಿಡ್ಜು ಕೂಡ ಓಪನ್ ಆಗಿ ಬಹಳಷ್ಟು ವಾಹನಗಳು ಸಂಚಾರ ಹೆಚ್ಚಾಗಿರೋದ್ರಿಂದ ಸರ್ಕಾರದ ಗಮನ ಹರಿಸಿ, ಶಾಸಕರ ಗಮನ ಹರಿಸಿ ದಯವಿಟ್ಟು ಸಾಗರಕ್ಕೆ ಟ್ರಾಫಿಕ್ ಪೊಲೀಸಿನ ವ್ಯವಸ್ಥೆ ಮಾಡಬೇಕು. ಹಾಗೆ ಸಾಗರದ ಪೊಲೀಸ್ ಇಲಾಖೆಯಲ್ಲೂ ಸಿಬ್ಬಂದಿಗಳ ಕೊರತೆ ಇದೆ. ಇದನ್ನು ಕೂಡ ನೀಗಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಸಾಗರನ ಉದ್ದೇಶವೂ ಅದೇ ಆಗಿರುತ್ತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, AC ಅವರು, MP ಅವರು ಇದ್ರ ಕಡೆ ಗಮನ ಹರಿಸ್ಬೇಕು. ಮೊದಲೇ ರಸ್ತೆ ಸಣ್ಣದಾಗಿದೆ, ಅದರ ಮಧ್ಯದಲ್ಲಿ ಡಿವೈಡರ್ ಹಾಕಿದ್ದೀರಾ. ಇದರಿಂದ ದಿನಂಪ್ರತಿ ಅಪಘಾತಗಳು ನಡೀತಾ ಇದೆ. ಸಾಗರದಲ್ಲಿ 2-3 ಅಪಘಾತಗಳು ನಡೀತಾ ಇದೆ. ಹಾಗಾಗಿ ಇದು ನಾನು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ, ಕರ್ನಾಟಕ ಸರ್ಕಾರನೂ ಕೂಡ ಗಮನ ಹರಿಸಬೇಕು ಹಾಗೂ ಕೇಂದ್ರ ಸರ್ಕಾರನೂ ಗಮನ ಹರಿಸಿ ನಮ್ಮ ಈ ಒಂದು ಟ್ರಾಫಿಕ್ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಈ ಸುದ್ದಿಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಯಥೇಚ್ಛವಾಗಿ ನಮ್ಮ ವೀಕ್ಷಕರು ಈ ಸುದ್ದಿಯನ್ನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಲಿ ಅನ್ನೋದೇ ನಮ್ಮ ಉದ್ದೇಶ. ಧನ್ಯವಾದಗಳು. ಈಗ ನಮ್ಮ ಚಾನಲ್ ವೀಕ್ಷಿಸಿ.